ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಕ್ಷೀರಸಾಗರ ಮದನದಲ್ಲಿ ಯಾವ್ಯಾವ ಪದಾರ್ಥಗಳು ಹುಟ್ಟೋದು ಅಂತ ನಾನು ಪ್ರಸ್ತಾಪ ಮಾಡ್ತಾ, ಆ ಕ್ಷೀರಸಾಗರ ಮದನದಲ್ಲಿ ಸುರಾರಸ ಅಂತ ಹುಟ್ಟು ಈಗಿನ ಒಂದು ಮದ್ಯಪಾನಕ್ಕೂ ಸುರಾರಸಕ್ಕೂ ಇರುವಂಥ ವ್ಯತ್ಯಾಸವನ್ನು ತಿಳಿಸಲು ಪ್ರಯತ್ನ ಮಾಡಿದೆ. ಹಾಗೂ ನಮ್ಮ ಪುಣ್ಯಭೂಮಿಯಾಗಿರುವಂತಹ ಭಾರತ ದೇಶಕ್ಕೆ ಟಿಪ್ಪು ಸುಲ್ತಾನರ ಒಂದು ಕುತಂತ್ರದಿಂದ ಹೇಗೆ ನಮ್ಮ ಭಾರತ ದೇಶದಲ್ಲಿ ಮದ್ಯಪಾನ ಅನ್ನುವಂಥದ್ದು ಪ್ರವೇಶ ಮಾಡ್ತಾ, ಯಾವ ಕಾರಣದಿಂದ ಟೈಫಾಯ್ಡ್ ಅನ್ನುವಂಥ ಒಂದು ಜ್ವರಕ್ಕೆ ಮದ್ದಿಗೆ ಬೆರೆಸ್ಕೊಂಡು ಕುಡಿಯೋದಕ್ಕೋಸ್ಕರ ಈ ಮದ್ಯಪಾನವನ್ನು ನಮ್ಮ ಭಾರತ ದೇಶದಲ್ಲಿ ಪ್ರವೇಶ ಇಡಲಾಯಿತು ಅಂತ ಸವಿರವಾಗಿ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಮನವಿ ಮಾಡಲು ಪ್ರಯತ್ನ ಮಾಡಿದೆ. ಈಗ ರಾಮಾಯಣದಲ್ಲಿ ಮುಂದೆ ಹೋಗೋಣಂತೆ. ಆಗ ಹೀಗೆ ಸಮುದ್ರ ಮದನದಲ್ಲಿ ಸುರಾರಸ ಬರುತ್ತಂತೆ. ರಾಕ್ಷಸರೆಲ್ಲರೂ ಹೀಗೆ ಸ್ವಲ್ಪ ಕಾಲ ಆದ್ಮೇಲೆ ಏನಾಗುತ್ತೆ, ಮತ್ತೆ ಸುರಾರಸ ಮಾಡಿದ್ಮೇಲೆ, ಸುರಾರಸ ಬಂದ್ಮೇಲೆ ಅಮೃತ ಮದನ ಆದ ನಂತರ ಏನ್ ಬರುತ್ತೆ ಅಂದ್ರೆ ಉಚ್ಚೇಶ್ರವ ಅನ್ನುವಂಥ ಅಶ್ವವನ್ನು ಯಾರು ರಾಕ್ಷಸರು ಸ್ವೀಕಾರ ಮಾಡ್ತಾರಂತೆ. ನಂತರ ಹುಟ್ಟಿರುವಂತ ಅಮೃತಕ್ಕೋಸ್ಕರ ಎಲ್ಲರೂ ಅಮೃತಕ್ಕೋಸ್ಕರ ಎಷ್ಟು ಜಗಳ ಆಗಿದೆ, ವಿಷ್ಣುಮೂರ್ತಿ ಮೋಹಿನಿ ಅವತಾರ ಎತ್ತು ಬಂದಿದ್ದಾರೆ, ಇದೆಲ್ಲವೂ ನಾನು ಹೊಸದಾಗಿ ಹೇಳಬೇಕಾಗಿರುವಂಥ ವಿಷಯ ಇಲ್ಲ. ಅಲ್ಲಿ ಅಮೃತಕ್ಕೋಸ್ಕರ ಎಲ್ಲರೂ ಜಗಳ ಆಡ್ತಾರೆ, ರಾಕ್ಷಸರು ಮತ್ತು ದೇವತೆಗಳು. ಕೊನೆಯದಾಗಿ ವಿಷ್ಣುವಿನ ಒಂದು ಸಹಕಾರದಿಂದ ದೇವತೆಗಳು ಈ ಅಮೃತವನ್ನು ಸ್ವಂತ ಮಾಡ್ಕೊಳ್ತಾರಂತೆ. ಸ್ವಲ್ಪ ಕಾಲ ಆದ್ಮೇಲೆ ರಾಕ್ಷಸರ ತಾಯಿಯಾಗಿರುವಂಥ ದಿತಿ ಕಶ್ಯಪರ ಹತ್ರ ಹೀಗಂತಾರಂತೆ, ನಿನ್ನ ಮಕ್ಕಳಾಗಿರುವಂಥ ದೇವತೆಗಳು ನನ್ನ ಮಕ್ಕಳಾಗಿರುವಂಥ ರಾಕ್ಷಸರನ್ನು ಸಾಯಿಸ್ತಾ ಇದ್ದಾರೆ. ಯಾಕೆ ಸಾಯಿಸ್ತಾ ಇದ್ದಾರೆ ಅಂತಂದ್ರೆ, ಇವರು ಅಧರ್ಮವಂತರಾಗಿರೋದ್ರಿಂದ ರಾಕ್ಷಸರು ದೇವತೆಗಳ ಕೈಯಲ್ಲಿ ಸಾಯ್ತಾ ಇರ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನನ್ನ ಮಕ್ಕಳಿಗೆ ಈಗ ರಾಜ್ಯವಿಲ್ಲ, ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ದೇವರಾಜನಾಗಿರುವಂಥ ಇಂದ್ರನೇ ಕಾರಣ. ಆದ್ದರಿಂದ ನನಗೆ ದೇವೇಂದ್ರನನ್ನು ಸಾಯಿಸುವಂತ ಮಗ ಬೇಕು ಅಂತ ಕಶ್ಯಪ ಪ್ರಜಾಪತಿಗಳನ್ನು ಕೇಳ್ತಾರಂತೆ. ಆಗ ನೀನು ಶೌಚದಿಂದ ಇದ್ರೆ ಅಂತಂದ್ರೆ ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ಎಂತಹ ದೋಷ ಇಲ್ಲದಲೇ ಇದ್ರೆ ಇದ್ದು 1,000 ವರ್ಷಗಳು ನೀನು ಇರೋಂಗಾದ್ರೆ ನಿನಗೆ ಲೋಕವನ್ನು ಶಾಸಿಸುವಂತವನು ಮತ್ತು ಇಂದ್ರನನ್ನು ಸಂಹಾರ ಮಾಡುವಂತ ಮಗ ಹುಡ್ತಾನೆ ಅಂತ ಕಶ್ಯಪ ಪ್ರಜಾಪತಿಗೆ ಹೇಳ್ತಾರೆ. ನಾನು ಇಲ್ಲೋ ಒಂದು ವಿಷಯವನ್ನು ಹೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಯಾರಿಗಾದ್ರೂ ಗೋತ್ರ ನಾಮ ತಿಳಿದೇ ಇದ್ರೆ ಕಶ್ಯಪ ಗೋತ್ರ ಅಂತ ಹೇಳ್ಬೋದು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಈಗಿನ ಕಾಲದ ಜನಕ್ಕೆ ಅಂತಂದ್ರೆ ಗೋತ್ರಗಳು ಗೊತ್ತಿಲ್ಲದಲೆ ಬಹಳ ಜನ ಏನ್ ಮಾಡ್ತಾ ಇರ್ತಾರೆ, ಬಹಳನೇ ತೊಂದರೆಗೆ ಫೇಸ್ ಮಾಡ್ತಾ ಇರ್ತಾರೆ. ಗುಡಿಗೆ ಹೋದಾಗ ನಿಮ್ಮ ಗೋತ್ರ ಹೇಳ್ರಿ ಅಂತಂತಂದ್ರೆ ನಮ್ಮ ಹಿರಿಯರು ಹೇಳಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಹಳ ಜನದ ಬಾಯಲ್ಲಿ ಇದನ್ನು ಕೇಳ್ತಾ ಇರ್ತೀವಿ. ಆದ್ದರಿಂದ ಕಶ್ಯಪ ಗೋತ್ರ ಅಂತ ಹೇಳ್ಕೋಬೇಕಾಗುತ್ತೆ. ಇದು ಜಟಾಯು ಪಕ್ಷಿ ಅಯೋಧ್ಯ ಕಾಂಡದಲ್ಲಿ ಏನ್ ಬರುತ್ತೆ, ಅಯೋಧ್ಯ ಕಾಂಡ ಅಲ್ಲ ಅರಣ್ಯ ಕಾಂಡದಲ್ಲಿ ಜಟಾಯು ಪಕ್ಷಿ ಹೇಗೆ ನಾವೆಲ್ಲರೂ ಚಲಿಸುವಂಥದ್ದು, ಚಲಿಸದೇ ಇರುವಂತ ಎಲ್ಲಾ ಚರಾಚರ ಜೀವಗಳು ಹೇಗೆ ಕಶ್ಯಪರ ಒಂದು ಸಂತಾನ ಅಂತ ಸವರವಾಗಿ ಹೇಳಿದೆ. ಅದು ಆ ಘಟ್ಟ ಬಂದಾಗ ನಾನು ತಮ್ಮೆಲ್ಲರಿಗೂ ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ವಿನ್ನಪ ಮಾಡ್ತಾ ಇದ್ದೀನಿ. ಆಗ ಕಶ್ಯಪ ಪ್ರಜಾಪತಿಗಳು ಎರಡನ್ನೇ ಹೇಳಿದ್ದಾರೆ. ಒಂದು, ನೀನು ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿ ಎರಡಕ್ಕೂ ಶೌಚವಾಗಿದ್ರೆ 1000 ವರ್ಷಗಳು, ಅದು 1 ದಿನ ಅಲ್ಲ 2 ದಿನ ಅಲ್ಲ 1000 ವರ್ಷಗಳು ಈ ತರ ಶೌಚದಿಂದ ಇದ್ರೆ ನಿನ್ಗೆ ಇಂದ್ರನನ್ನು ಸಂಹರಿಸುವಂತ ಮಗ ಮತ್ತು ಲೋಕವನ್ನು ಶಾಸಿಸುವಂತ ಮಗ ಹುಡ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಸರಿ ಅಂತಂದು ದಿತಿ ಶುಕ್ಲಪ್ನಾನವ ಅನ್ನುವಂತ ಪ್ರದೇಶಕ್ಕೆ ಹೋಗಿ ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ತಪಸ್ಸು ಮಾಡ್ಕೊಂತಾ ಇರೋಂತ ದಿತಿ ಹತ್ರ ಇಂದ್ರ ಬರ್ತಾನಂತೆ, ನಾನು ನಿಮ್ಗೆ ಸೇವೆ ಮಾಡ್ಬೇಕು ಅಮ್ಮ ಅಂತ ಅಂತಾರಂತೆ. ಅಂತಂದ್ರೆ ದಿತಿ ಮತ್ತು ಅದಿತಿ ಇಬ್ಬರು ಕಶ್ಯಪ ಪ್ರಜಾಪತಿಗಳ ಒಂದು ಹೆಂಡತಿಯರಾಗಿರ್ತಾರೆ. ದಕ್ಷ ಪ್ರಜಾಪತಿಗಳ ಸಂತಾನ ಆಗಿರೋದ್ರಿಂದ ಅಂತಂದ್ರೆ ದಿತಿ ಮತ್ತು ಅದಿತಿ ಒಂದೇ ತಾಯಿಯ ಗರ್ಭದಲ್ಲಿ ಬಂದಿರುವಂತ ಸೋದರಿಯರಾಗಿರೋದ್ರಿಂದ ಹೀಗೆ ಅಮ್ಮನೇ ಆಗಿರ್ತಾಳೆ, ಚಿಕ್ಕಮ್ಮನೋ ದೊಡ್ಡಮ್ಮನೋ ಆಗಿರ್ತಾರೆ ಇವರು ಅಮ್ಮ ಅಂತ ಅಂತಾರೆ. ಆಗ ಇದು ಸರಿ ಅಂತ ಹೇಳ್ತಾರಂತೆ. ಯಾರು ದಿತಿ ಅಂತಂದ್ರೆ ಇಲ್ಲೇನಪ್ಪ ವಿಚಿತ್ರ, ಇಂದ್ರನನ್ನು ಸಾಯಿಸೋದಕ್ಕೋಸ್ಕರ
ಯಾರು ತಪಸ್ಸು ಮಾಡ್ತಾ ಇದ್ದಾರೆ, ದಿತಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಮಗ ಹುಟ್ಟಬೇಕು ಅಂತಂತಂದು ಇಂದ್ರನೇ ಬಂದಿದ್ದಾನೆ ಅಂತಂದ್ರೆ ಆಕೆ ಒಪ್ಕೊಂಡಿರೋದು ಹೀಗೆ ಬೈದು ಕಳಿಸ್ಬೋದಾಗಿತ್ತಲ್ವಾ ಅಂತ ನಮ್ಗೊಂದು ಅನುಮಾನ ಬರುತ್ತೆ. ಆದ್ರೆ ಕಶ್ಯಪ ಪ್ರಜಾಪತಿಗಳು ಒಂದು ಕಂಡೀಷನ್ ಇಟ್ಟಿರ್ತಾರೆ, ಏನು ಅಂತಂದ್ರೆ ದಿತಿ ನೀನು ಮಾನಸಿಕವಾಗಿ ಮತ್ತು ದೈಹಿಕವಾಗಿರುವಂತ ಶೌಚ ಇರಬೇಕು. ಶತ್ರುಗಳು ಎಲ್ಲೂ ಇಲ್ಲ, ನಮ್ಮ ಮನಸ್ಸಿನಲ್ಲಿಯೇ ಇದೆ, ಮಲಿನವೆಲ್ಲವೂ ನಮ್ಮ ಮನಸ್ಸಿನಲ್ಲಿಯೇ ಇದೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಅದಕ್ಕೋಸ್ಕರ ಶುದ್ಧವಾಗಿರುವಂತ ಚಿತ್ತಶುದ್ಧಿಯಿಂದ ಆಕೆ ಸರೆ ಅಂತಂತಾರೆ. ಆಗ ದಿತಿ ಸರೆ ಅಂದಿರೋದ್ರಿಂದ ಪ್ರತಿದಿನ ಇಂದ್ರ ಫಲಗಳನ್ನು ತಗೊಂಡ್ಬರ್ತಾ ಇದ್ರಂತೆ, ಆಕೆಗೆ ಸ್ನಾನಕ್ಕೆ ಬೇಕಾಗಿರುವಂತೆ ನೀರನ್ನೆಲ್ಲ ಒದಗಿಸ್ತಾ ಇದ್ರಂತೆ, ಮತ್ತೆ ಪುಷ್ಪಗಳನ್ನು ತಂದು ಇಡ್ತಾ ಇದ್ರಂತೆ, ಆಕೆ ಹೋಮ ಮಾಡೋದಕ್ಕೆ ಶ್ರಮಿದ ಎಲ್ಲವನ್ನು ಜೋಡಿಸ್ತಾ ಇದ್ರಂತೆ. ನಂತರ ಆಕೆ ದಿನಪೂರ್ತಿ ತಪಸ್ಸನ್ನು ಮಾಡಿ ಆಯಾಸಗೊಂಡು ಮಲ್ಕೊಂಡ್ರೆ ಆಕೆ ಕಾಲನ್ನು ಕೂಡ ಈ ತಾಯಿ ಅಂತಾನೆ ಏನು ನಿಷ್ಕಲ್ಮಶವಾಗಿ ಇಂದ್ರ ಕೂಡ ಏನ್ ಮಾಡ್ತಾ ಇರ್ತಾರೆ, ಸೇವೆಯನ್ನು ಮಾಡ್ತಾರಂತೆ. ಹೀಗೆ 999 ವರ್ಷಗಳು ಪೂರ್ತಿ ಆಯ್ತಂತೆ. ಒಂದು ದಿನ ಮಠ ಮಧ್ಯಾಹ್ನ ದಿತಿ ತನ್ನ ಕೂದಲನ್ನು ಲೂಸ್ ಹೇರ್ ಅಂತಂದ್ರೆ ಕೂದಲನ್ನು ಬಿಟ್ಕೊಂಡ್ಬಿಟ್ಟು ಕೂತ್ಕೊಂಡಿದ್ಲಂತೆ. ಚೆನ್ನಾಗಿ ಸುಸ್ತಾಗೋಗಿರೋದ್ರಿಂದ ಆಕೆ ಶಿರಸ್ಸು ಒಂದ್ ಸ್ವಲ್ಪ ಮುಂದೆ ಬಾಗ್ಬಿಡ್ತಂತೆ, ಅಂದ್ರೆ ಸ್ವಲ್ಪ ಹಂಗೆ ನಿದ್ದೆ ಹೋದಂಗೆ, ಚಿರು ನಿದ್ರೆ ಅಂತಂದ್ರೆ ಸ್ವಲ್ಪ ನಿದ್ರೆ ಬಂದು ನಿದ್ರೆ ಬರ್ಗಲೇ ಇರೋ ತರ ಆಕೆಗೆ ಆಯ್ತಂತೆ ಮಧ್ಯಾಹ್ನದ ಹೊತ್ತು. ಆಗ ಆಕೆಯ ಕೂದಲು ಪಾದಕ್ಕೆ ತಾಕುತ್ತಂತೆ. ಆಗ ತಾಕಿರೋದ್ರಿಂದ ಆಕೆಯ ಶೌಚ ಹೋಗ್ಬಿಡ್ತಂತೆ. ಇಂತಹ ಸಮಯಕ್ಕೋಸ್ಕರ ಎದುರು ನೋಡ್ತಾ ಇರೋಂಥ ಇಂದ್ರ ಕೂಡಲೇ ಆಕೆಯ ಗರ್ಭದಲ್ಲಿ ಪ್ರವೇಶಿಸಿ ಆಕೆಯ ಗರ್ಭದಲ್ಲಿರುವಂತ ಪಿಂಡವನ್ನು ಹೋಳು ಮಾಡ್ಬಿಡ್ತಾರೆ, ಅಂತಂದ್ರೆ ಪೀಸ್ ಮಾಡ್ಬಿಡ್ತಾರಂತೆ. ಹೀಗೆ ಪಿಂಡವನ್ನು ಕತ್ತರಿಸ್ತಾ ಇದ್ರೆ ಪಿಂಡ ನಮ್ಮನ್ನ ಕತ್ತರಿಸ್ಬೇಡ ಅಂತ ಇದಾರಂತೆ. ಈ ಕೂಗನ್ನು ಕೇಳಿರುವಂತ ದಿತಿ ಕೂಡ ಕತ್ತರಿಸ್ಬೇಡ ನನ್ನ ಪಿಂಡವನ್ನು ಕತ್ತರಿಸ್ಬೇಡ ಅಂತಾರಂತೆ. ಆಗ ಇಂದ್ರ ಹೊರಗಡೆ ಬಂದ್ಬಿಟ್ಟು ನಿನ್ನ ಮೇಲಿರುವಂತ ಗೌರವದಿಂದ ನಾನು ಈ ಪಿಂಡವನ್ನು ಸಂಹಾರ ಮಾಡೋದಿಲ್ಲ ಅಂತಾರಂತೆ. ಆಗ ನನ್ನಲ್ಲಿ ಶೌಚ ಹೋಗಿರೋದ್ರಿಂದಲೇ ನೀನು ಈ ಪಿಂಡವನ್ನು ಕತ್ತರಿಸೋದಕ್ಕೆ ಅವಕಾಶ ಬಂತು, ಇದರಲ್ಲಿ ನಿನ್ ತಪ್ಪೇನಿಲ್ಲ. ಆದರೆ ಈ ಪಿಂಡಗಳಿಗೆ ದೇವತಾ ಸ್ವರೂಪವನ್ನು ಕೊಟ್ಟು ಇವಕ್ಕೆ ವಾಯು ಸ್ಕಂದದಲ್ಲಿ ಅಧಿದೇವತೆಗಳಾಗಿರುವಂತ ವರವನ್ನು ಕೊಡುವಂತ ದಿತಿ ಕೋರ್ಕೊಂತಾಳಂತೆ. ಇಂದ್ರ ಸರಿ ಅಂತ ಅಂದ್ಬಿಟ್ಟು ಬ್ರಹ್ಮಲೋಕದಲ್ಲಿ, ಇಂದ್ರಲೋಕದಲ್ಲಿ, ಅಂತರಿಕ್ಷದಲ್ಲಿ, ವಾಯುಸ್ಕಂದದಲ್ಲಿ ಹಾಗೂ 4 ದಿಕ್ಕಿನಲ್ಲಿ ವಾಯುಸ್ಕಂದಗಳನ್ನು ಇರುವಂತೆ ವರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಈ 7 ಜನರೇ ಮರುತ್ತರು ಅಂತ ಕರೀತಾರೆ ಅಂತ ಹೇಳ್ತಾರೆ. ನಾನು ರಾಮಾಯಣ ಹೇಳುವಂತ ಒಂದು ಪದ್ಧತಿ ಏನು ಅಂತಂದ್ರೆ, ರಾಮಾಯಣದಲ್ಲಿ ಒಂದು ಚಿಕ್ಕ ಪದದಲ್ಲಿ ಅನಂತವಾಗಿರುವಂತ ಜ್ಞಾನ ಇರುತ್ತೆ. ನಮ್ಮ ಜೀವನಕ್ಕೆ ಕೆಲ್ಸಕ್ಕೆ ಬರುವಂತ ಬಹಳ ವಿಷಯಗಳೇ ಇರುತ್ತೆ. ನೋಡಿ, ಇಲ್ಲಿ ಕಶ್ಯಪ ಪ್ರಜಾಪತಿಗಳು ಹೇಳಿದ್ದು ಸರಿ. ದಿತಿ ಬಂದು 999 ವರ್ಷಗಳು ಶೌಚದಿಂದ, ಆಂತರಿಕ ಶೌಚ ಹಾಗೂ ಬಾಹ್ಯವಾಗಿರುವಂತ ದೇಹ ಮತ್ತು ಮನಸ್ಸು ಎರಡೂ ಶೌಚದಿಂದ ಇಟ್ಕೊಂಡು 999 ವರ್ಷಗಳು. ಇನ್ನೊಂದು ವರ್ಷ 1000 ವರ್ಷಕ್ಕೆ ಕಡಿಮೆ ಇರ್ಬೇಕಾದ್ರೆ ತಪಸ್ಸನ್ನು ಮಾಡ್ಕೊಂಡ್ರೆ ಆಕೆ ಮಾಡಿರುವಂತ ತಪ್ಪೇನು ಅಂತಂದ್ರೆ ಕೂದಲನ್ನು ಬಿಟ್ಕೊಂಡಿರುವಂಥದ್ದು. ಕೂದಲು ಬಿಟ್ಕೊಂಡಾಗ ಏನಾಗುತ್ತೆ, ಆ ಕೂದಲು ಬಿಟ್ಕೊಂಡಿರೋದೇ ಎಲ್ಲ ಇದಕ್ಕೆ ಅನಿಷ್ಟಗಳಿಗೂ ಕಾರಣ ಆಗುತ್ತೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ, ನಿಸ್ಸಂಶಯವಾಗಿ ಹೇಳೋದಕ್ಕೆ ನಾನು ಕೋರ್ಕೊಳ್ತೀನಿ. ಏನು ಅಂತಂದ್ರೆ ಆಕೆ ಪಾದಕ್ಕೆ ತಗಲಿದ ತಕ್ಷಣನೇ, ಶೌಚ ಹೋದ ತಕ್ಷಣನೇ ಏನಾಗುತ್ತೆ, ಇಂದ್ರ ಆಕೆ ಗರ್ಭದಲ್ಲಿ ಪ್ರವೇಶಿಸಿ ಪಿಂಡವನ್ನು ಕತ್ತರಿಸಲು ಪ್ರಯತ್ನ ಪಡ್ತಾರೆ. ನನ್ನಲ್ಲಿ ಶೌಚ ಹೋಗಿದೆ, ಆದ್ದರಿಂದ ನೀನು ಕತ್ತರಿಸೋದಿರ್ಲಿ, ಏನು ತಪ್ಪಿಲ್ಲ ಅಂತ ದಿತಿನೇ ಒಪ್ಕೊಂತಾಳೆ. ಅಂತಂದ್ರೆ ನಾವಿಲ್ಲಿ ನಮ್ಮ ಜೀವನದಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಅಂತಂದ್ರೆ ಈಗಿರುವಂತ ಸಮಾಜದಲ್ಲಿ ಸಿನಿಮಾದವರಾಗಿರ್ಲಿ ಮತ್ತೆ ಬೇರೆ ಒಂದು ಏನಪ್ಪಾ ಅದರ ಪ್ರಭಾವದಿಂದ ಸಾಧಾರಣವಾಗಿರುವಂತ ಹೆಣ್ಣು ಮಕ್ಕಳು ಕೂಡ ಕೂದಲನ್ನು ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಯಾರಾದ್ರೂ ಒಂದು ಹೆಣ್ಣು ಮಗಳು ಮನೇಲಿ ಕೂದಲನ್ನು ಬಿಟ್ಕೊಂಡು ಓಡಾಡಿದಾಳೆ ಅಂತಂದ್ರೆ, ಮದುವೆ ಆಗಿರುವಂತ ಹೆಣ್ಣೇನಾದ್ರೂ ಕೂದಲು ಬಿಟ್ಕೊಂಡು ಓಡಾಡಿದ್ರೆ ಅದು ಗಂಡನಿಗೆ ಕ್ಷೇಮಕರವಲ್ಲ. ಇಲ್ಲದೆ ಸಲ್ಲದೆ ಇರುವಂತ ಆಯುಷ್ಯಕ್ಕೂ ಕುತ್ತು ಬರುವಂತಹ ಸಂದರ್ಭಗಳು ಓದಕ್ ಬರುತ್ತೆ. ಮತ್ತೆ ಒಂದು ಮದುವೆ ಆಗದೆ ಇರುವಂತಹ ಹೆಣ್ಣು ಮಗಳೇನಾದ್ರೂ ಕೂದಲು ಬಿಟ್ಕೊಂಡು ಮನೇಲಿ ತಿರುಗುತ್ತೆ, ಅದು ತಂದೆಗೆ ಕಂಟಕವಾಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಘಂಟಾಪಾಠವಾಗಿ ಹೇಳ್ತಾ ಇರುತ್ತೆ. ಮತ್ತೆ ಮನೆಯಿಂದ ಹೊರಗಡೆ ಲೂಸ್ ಹೇರ್ಸ್ ಅಂತಂದ್ರೆ ಕೂದಲು
ಕೂದಲು ಬಿಟ್ಕೊಂಡು ಓಡಾಡ್ಬೋದಾ ಅಂತಂತಂದ್ರೆ ಯಾವತ್ತಾದ್ರೆ ಕೂದಲನ್ನು ಬಿಟ್ಕೊಂಡು ಹೆಣ್ಣು ಮಕ್ಕಳು ಬೀದಿಯಲ್ಲಿ ತಿರುಗ್ತಾರೋ ಅಂತಂದ್ರೆ ರಸ್ತೆಯಲ್ಲಿ ತಿರುಗ್ತಾರೋ ಅವತ್ತೇ ಕಲಿಪುರುಷ ನಮ್ಮ ಸಮಾಜದಲ್ಲಿ ಪ್ರವೇಶ ಮಾಡ್ತಾನೆ ಅಂತಂತಂದ್ರು ಕಂಚಿ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಯವರು ಹೇಳ್ತಾ ಇದ್ರು. ಅಂತಂದ್ರೆ ಒಂದು ಕೂದಲು ಬಿಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ನಾವು ಕಲಿಪುರುಷನ ಆವಾಹನೆ ಮಾಡ್ದಂಗಾಗುತ್ತಂತೆ. ಅಂತಂದ್ರೆ ನೋಡ್ರಿ, ನಮ್ಮ ಕೂದಲು ಬಿಟ್ಕೊಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬಹಳನೇ ಅನಿಷ್ಟಗಳು ನಡೆಯುತ್ತೆ. ಈ ಕೂದಲು ಬಿಟ್ಕೊಂಡು ಓಡಾಡೋದ್ರಿಂದ ಮನೆಯಲ್ಲಿ ಕೂದಲಿನ ನೆಲದ ಮೇಲೆ ಕೂದಲು ಸಂಚಾರ ಆಗುತ್ತಂತೆ. ನಮ್ಗೆ ಬಹಳಷ್ಟು ಪುರಾಣಗಳಲ್ಲಿ ಹೇಳಿದ್ದಾರೆ, ಜ್ಯೇಷ್ಠಾದೇವಿ ಯಾವಾಗ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾಳೆ ಅಂತಂದ್ರೆ ಕೂದಲು ನಮ್ಮ ಮನೆಯಲ್ಲಿ ಅಂತಂದ್ರೆ ಓಡಾಡುತ್ತೆ ಅಂತಂದ್ರೆ ಅದು ಗಾಳಿ ಬಂದ್ರೆ ಮೂವ್ ಆಗ್ತಾನೆ ಇರುತ್ತೆ. ಆ ಓಡಾಡಿದ್ರೆ ಯಾವ ಮಾಟ ಮಂತ್ರ ಬೇಕಾಗಿಲ್ವಂತೆ, ಆ ಮನೆಗೆ ಅಷ್ಟೊಂದು ಕೆಡುಕಾಗುತ್ತೆ ಅಂತ ಹೇಳ್ತಾರೆ. ಸರಿ ಅಮ್ಮ, ನೀನು ಹೇಳ್ತಾ ಇದೀಯಾ, ಫೋಟೋದಲ್ಲಿ ಲಕ್ಷ್ಮೀ ದೇವಿ ಕೂದಲು ಬಿಟ್ಕೊಂಡಿರ್ತಾಳೆ, ಪಾರ್ವತಿ ದೇವಿ ಕೂದಲು ಬಿಟ್ಕೊಂಡಿರ್ತಾಳೆ, ಸಿನಿಮಾಗಳಲ್ಲಿ ಅವರಲ್ಲೂ ಸೇರಿಸೇ ಬಿಟ್ಕೊಂಡಿರ್ತಾರೆ. ಅಪ್ಪ ಅದಲ್ಲಪ್ಪ, ಅದ್ಯಾರೋ ಮನುಷ್ಯ ಊಹಿಸಿ ಬರ್ದಿರುವಂಥದ್ದು. ಲಲಿತಾ ಸಹಸ್ರನಾಮದಲ್ಲಾಗ್ಲಿ, ಶ್ಯಾಮಲಾ ದಂಡಕದಲ್ಲಾಗ್ಲಿ, ಪರದೇವತೆನು ಜಗನ್ಮಾತೆಯನ್ನು ದರ್ಶಿಸಿರುವಂತ ಪ್ರತಿಯೊಬ್ಬ ಮಹನೀಯರು ಆಕೆ ತುರುಬನ್ನು ಕಟ್ಕೊಂಡು ಅದ್ರ ತುಂಬಾ ಹೂವನ್ನು ಮುಟ್ಕೊಂಡಿದ್ದಾಳೆ ಅಂತಂತಂದ್ರೆ ಏನು ಪ್ರಸ್ತಾಪ ಮಾಡಲಾಗಿದೆ. ಲೂಸ್ ಹೇರ್ಸ್ ಎಲ್ಲೂ ನಮ್ಮ ದೇವತೆಗಳು ಏನು ಲೂಸ್ ಹೇರ್ಸ್ ಇಂದ ನಮ್ಮ ದೇವತೆಗಳು ಇರೋದಿಲ್ಲ ಅಂತಂತಂದು ನಾನಿಲ್ಲಿ ಹೇಳಲು ಇಚ್ಛೆ ಪಡ್ತೀನಿ. ಈ ತರನೇ ಅಲ್ವಾ ನಾವೆಲ್ಲರೂ ವಿತಂಡವಾದವನ್ನು ಮಾಡೋದಕ್ಕೆ ಅಂತಂದ್ರೆ, ವಿತಂಡವಾದ ಅಂತಂದ್ರೆ ತಿಳಿದೇ ಇರುವಂತ ಈ ತರ ಪ್ರಶ್ನೆಗಳು ನಾನು ಕೇಳ್ತಾ ಇದ್ದೆ, ತಿಳ್ಕೊಂಡ ನಂತರ ಸುಮ್ಮನೆ ಆಗಿದ್ದೀನಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಈ ತರ ವಿತಂಡವಾದಗಳು ನನ್ನ ಮನಸ್ಸಲ್ಲೂ ಬಹಳ ವಿಚಿತ್ರವಾಗಿರುವಂತ ಪ್ರಶ್ನೆಗಳು ಬರ್ತಾ ಇದ್ದು. ಅಂತಂದ್ರೆ ಒಬ್ಬ ಮನುಷ್ಯ ಊಹಿಸಿ ಬರೆದಿರೋದಕ್ಕೂ ಮತ್ತೆ ಧ್ಯಾನದಲ್ಲಿ ಜಗನ್ಮಾತೆಯನ್ನು ಸಾಕ್ಷಾತ್ತಾಗಿ ನೋಡಿರುವಂತ ಕವಿರತ್ನ ಕಾಳಿದಾಸರಂತ ಇದರಲ್ಲಿ ಎಲ್ಲೂ ತಾಯಿ ಜಗನ್ಮಾತೆಯರು ದೇವತೆಗಳು ಲೂಸ್ ಹೇರ್ಸ್ ಬಿಟ್ಕೊಂಡು ಓಡಾಡಿದ್ದಾರೆ ಅಂತ ಎಲ್ಲೂ ದಾಖಲೆಗಳಿಲ್ಲ. ನೋಡ್ರಿ, 3 ಎಳೆ ಇರುವಂತ ಜಡೆಯನ್ನು ಹಾಕೊಂಡ್ರೆ ಪ್ರತಿದಿನ ಜಡೆ ಹಾಕೊಳ್ಳೋದ್ರಿಂದ ಹೆಣ್ಣು ಮಕ್ಕಳಿಗೆ ಪ್ರತಿದಿನ ತಲೆ ಸ್ನಾನ ಮಾಡಿರುವಂತ ಏನು ಬರುತ್ತೆ ಫಲಿತ ಬರುತ್ತಂತೆ. 3 ಪಾಯಗಳಿರುವಂತ ಈ ಜಡೆಯನ್ನು ಹಾಕೊಳ್ಳೋದ್ರಿಂದ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಏನು ಆಕ್ಟಿವೇಟ್ ಆಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳಿದೆ. ನಮ್ಮ ಶಾಸ್ತ್ರಗಳು ಏನಾದ್ರೂ ಹೇಳಿದ್ರೆ ಅದ್ರಲ್ಲಿ ಅವ್ರಿಗೆ ಪ್ರಯೋಜನ ಬರೋದಿಲ್ಲ. ನಮ್ಮ ವೈಯಕ್ತಿಕವಾಗಿರುವಂತ ನಮ್ಮ ಆರೋಗ್ಯಕ್ಕೆ, ನಮ್ಮ ಮಾನಸಿಕವಾಗಿರುವಂತ ಒಂದು ವೃದ್ಧಿಗೆ ಹೇಳ್ತಾರೆ. ಅಂತಂದ್ರೆ ಇವಾಗ ಸೈಂಟಿಫಿಕ್ ಇದರಲ್ಲಿ ಏನ್ ತಿಳಿದು ಬಂದಿದೆ ಅಂತಂದ್ರೆ, ಲೂಸ್ ಹೇರ್ಸ್ ಬಿಡೋ ಹೆಣ್ಣು ಮಕ್ಕಳಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ಇರುತ್ತಲ್ಲ ಬಾಡಿಯಲ್ಲಿ, ಅವು ಏನಾಗುತ್ತೆ, ಎಲೆಕ್ಟ್ರೋಲೈಟ್ಸ್ ಅನ್ನುವಂಥದ್ದು ಕೆಳಗಡೆ ಜಾರು ಹೋಗ್ತಾ ಇರುತ್ತೆ. ಕೂದಲಿಗೆ ಕೊನೆಯಲ್ಲಾದ್ರೂ ಕಟ್ಕೋಬೇಕು ಅಂತ ಇವಾಗ ಒಪ್ಕೊಳ್ತಾ ಇದ್ದಾರೆ. ಮತ್ತೆ ನೋಡ್ರಿ, ಈ ಕೂದಲು ಅನ್ನುವಂಥದ್ದು ಬಿಟ್ಕೊಂಡು ತಿರುಗೋದ್ರಿಂದ ನಾವು ಊಟ ಮಾಡೋದ್ರಲ್ಲೂ ಕೂದಲೇ ಸಿಗುತ್ತೆ, ಬಚಿಲ್ ಮನೆಯಲ್ಲಿ ಹೋದ್ರೂ ಕೂದಲು ಸಿಗುತ್ತೆ, ಟವಲಲ್ಲಿ ಹೋದ್ರೂ ಕೂದಲು ಸಿಗುತ್ತೆ, ಪೂಜೆಯಲ್ಲಿ ಪ್ರಸಾದದಲ್ಲೂ ಕೂದಲು ಸಿಗುತ್ತೆ, ಮತ್ತೆ ಇನ್ನೇಂದ್ರಲ್ಲಪ್ಪ ಹೂವಿನ ಮೇಲೂ ಕೂದಲು ಸಿಗುತ್ತೆ. ಅಂತಂದ್ರೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಊಟ ಮಾಡ್ಬೇಕಾದ್ರೆ ತಟ್ಟೆಯಲ್ಲಿ ಏನಾದ್ರೂ ಕೂದಲು ಬಂದಿದೆ ಅಂತಂದ್ರೆ ಉತ್ತರಾಪೌಸನ ಹಿಡಿದು ಬಿಡಬೇಕು. ಅಂತಂದ್ರೆ ಕೈ ತೊಳ್ಕೋಬೇಕು. ಪರಬ್ರಹ್ಮ ಸ್ವರೂಪವಾಗಿರುವಂತ ಅನ್ನವನ್ನು ಕೂಡ ನಾವು ಕೈ ತೊಳ್ಕೊಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳಿದೆ. ಅಂತಂದ್ರೆ ಆ ಕೂದಲು ಇರುವಂತ ಅನ್ನ ಏನಾದ್ರೂ ನಮ್ಮ ಹೊಟ್ಟೆಯಲ್ಲಿ ಸೇರ್ಕೊಂಡ್ರೆ ನಮ್ಮ ಜೀರ್ಣ ವ್ಯವಸ್ಥೆ ಅದೆಷ್ಟು ಅಸ್ತವ್ಯವಸ್ಥೆ ಆಗುತ್ತೆ. ಕೆಲವಾರು ವರ್ಷಗಳಾದ್ರೂ ಕೂದಲು ಜೀರ್ಣ ಆಗೋದಿಲ್ವಂತೆ. ಅದಕ್ಕೋಸ್ಕರನೇ ಕಾರ್ತಿಕ ಮಾಸದಲ್ಲಿ ಕಡ್ಡಾಯವಾಗಿ ಕುಂಬಳಕಾಯಿಯಿಂದ ಮಾಡಿರುವಂತ ಭಕ್ಷ್ಯಗಳನ್ನು ಸೇವನೆ ಮಾಡಿರಿ. ಇದರಿಂದ ಏನಾಗುತ್ತೆ, ಪ್ರತಿಯೊಬ್ರು ಸೇವನೆ ಮಾಡಿರಿ, ವರ್ಣವೇದನೆ ಇಲ್ದಲೆ ಸೇವನೆ ಮಾಡ್ರಿ ಅಂತ ಕುಂಬಳಕಾಯಿನ ಬಗ್ಗೆ ಸ್ಪೆಷಲ್ ಆಗಿ ಕೆಲವಷ್ಟು ಹಬ್ಬಗಳಿಗೆ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈ ತರ ಜೀರ್ಣ ವ್ಯವಸ್ಥೆಯಲ್ಲಿ ಕೂದಲೇನಾದ್ರೂ ಇದ್ರೆ ಅದು ಮುಂದಕ್ಕೆ ನಮ್ಮ ಕರಳಿನಲ್ಲಿ ಮುಂದಕ್ಕೆ ಜಾರಿ ಹೋಗುತ್ತೆ ಅನ್ನುವಂತ ಒಂದು ಕಾಳಜಿಯಿಂದ ಹೇಳಿದ್ದಾರೆ. ನೀವು ಬೇಕಾದ್ರೆ ನೋಡಿ, ಪರೀಕ್ಷಿಸಿ ನೋಡಿ. ನಮ್ಮ ಅಜ್ಜಿಯಂದರು, ನಮ್ಮ ತಾಯಂದರು ಎಷ್ಟು ಪ್ರಶಾಂತ ಚಿತ್ತರಾಗಿರ್ತಾರೆ.
ಅವ್ರ ಮುಖದಲ್ಲಿ ಏನೋ ಒಂದು ಕಡೆ ಅವರು ನಮ್ಮ ತರ ಟೆನ್ಷನೇ ಇರೋದಿಲ್ಲ. ಅಂತಂದ್ರೆ ನಮ್ಗೆ ಎಲ್ಲಾ ಸೌಲಭ್ಯಗಳಿದ್ರೂ ಏನೋ ಒಂದು ಮಾನಸಿಕವಾಗಿರುವಂತ ಖಿನ್ನತೆ, ಮನಃಶಾಂತಿ ಇಲ್ಲದೆ ಇರುವಂತದ್ದು, ಇದನ್ನ ನಾವು ಇವಾಗಿನ ಸಮಾಜದಲ್ಲಿ ನೋಡ್ತಾ ಇರ್ತೀವ. ಕಾರಣ ಏನು ಅಂತಂದ್ರೆ ಅವರು ತುಂಬವಾಗಿ ಏನೋ ದೊಡ್ಡದಾಗಿರುವಂತಹ ಬೊಟ್ಟನ್ನು ಇಟ್ಕೊಂಡು, ಅರಿಶಿನ ಹಚ್ಕೊಂಡು, ತುರ್ಬನ್ನು ಕಟ್ಕೊಂಡು, ಇಲ್ಲಾಂದ್ರೆ ಜಡೆ ಹಾಕೊಂಡು, ಮಲ್ಲಿಗೆ ಹೂ ಮುಡ್ಕೊಂಡು, ಈ ತರ ಏನ್ ಮಾಡ್ಬೇಕು ಇರೋದ್ರಿಂದನೇ ಅವರು ಮಾನಸಿಕವಾಗಿ ಅಷ್ಟು ಪ್ರಶಾಂತತೆಯಾಗಿ ಇರೋದಕ್ಕೆ ಕಾರಣ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ನೋಡ್ರಿ, ನಮ್ಮ ಕೂದಲು ಬಿಟ್ಕೊಂಡಾಗ ನಾವೇ ಅಬ್ಸರ್ವ್ ಮಾಡ್ಬೇಕು, ಎಲ್ಲಿ ತನಕ ಹೋಗ್ಬೇಕಾಗಿಲ್ಲ. ಕೂದಲು ಬಿಟ್ಕೊಂಡಾಗ ನಮ್ಮ ಮಾನಸಿಕ ಪರಿಸ್ಥಿತಿಯನ್ನು ನಾವೇ ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ಪರೀಕ್ಷಿಸಿ ನೋಡಿದ್ರೆ, ನಾವು ಕೂದಲು ಕಟ್ಕೊಂಡಾಗ ನಮ್ಮ ಮನಸ್ಥಿತಿ ಬೇರೆ ತರನೇ ಇರುತ್ತೆ, ಕೂದಲು ಬಿಟ್ಕೊಂಡಾಗ ನಮ್ಮ ಮನಸ್ಥಿತಿ ಬೇರೆ ತರನೇ ಇರುತ್ತೆ. ನಾವು ನಮ್ಮ ಜೀವನ ಸಿನಿಮಾನೂ ಅಲ್ಲ, ನಾವು ಸಿನಿಮಾ ನಟಿಯರು ಅಲ್ಲ. ಅಂತಂದ್ರೆ ಅವ್ರು ನೋಡ್ರಿ, ಈ ನಾವು ಏನಪ್ಪಾ ಆ ಸಿನಿಮಾ ನಟಿಯರ ಜೀವನ ಅದೆಷ್ಟು ಏರ್ಪೇರಾಗಿದೆ ಅಂತ ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇಂಚಾಗಿ ಅವ್ರ ಜೀವನದ ಬಗ್ಗೆ ತಿಳಿತಾ ಇದೆ. ಅವ್ರು ಎಲ್ಲಾದ್ರೂ ದುಡ್ಡಿದ್ರು ಸಂತೋಷವಾಗಿದ್ದಾರ, ಸೆಟಲ್ ಆಗಿದಾರ ಅಂತಂದು ನಾನು ಇಲ್ಲಿ ಪ್ರಶ್ನಿಸೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ನಮಗೆ ನಾವು ಮಾಡ್ಕೊಳ್ಳುವಂತ ಕೆಲವಷ್ಟು ನಮ್ಮ ಜೀವನದಲ್ಲಿ, ನಮ್ಮ ಜಾತಕದಲ್ಲಿ ಕೆಲವಷ್ಟು ಅದ್ಭುತವಾಗಿರುವಂತ ಯೋಗಗಳು ಇರ್ತವೆ. ಆದ್ರೆ ಏನಪ್ಪಾ ಅಂತಂದ್ರೆ ನಾವು ಮಾಡ್ಕೊಳ್ಳುವಂತ ಈ ತರ ಮಾಡ್ಕೊಳ್ಳುವಂತ ಎಡವಟ್ಟುಗಳಿಂದಲೇ ನಮಗೆ ನಾವು ದ್ರೋಹ ಮಾಡ್ಕೊಂತೀವಿ. ಒಂದು ತಲೆ ಸ್ನಾನ ಮಾಡ್ಬಿಡ್ತೀವಿ, ಬನಾನಾ ಕ್ಲಿಪ್ ಅಂತ ಮಧ್ಯಕ್ಕೆ ಇಟ್ಬಿಡ್ತೀವಿ, ಲೂಸರ್ಸ್ ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ದೇವರ ಶಕ್ತಿನೇ ಕಡಿಮೆ ಆಗ್ಬಿಡುತ್ತಂತೆ. ಈಗ ಅದಕ್ಕೋಸ್ಕರನೇ ಇಂಥ ಮಹಾತಾಯಂದರು ಇವಾಗ ಇರುವಂಥವ್ರು ಅದೇ ಎಲ್ಲಿ ಹೇಗಿರ್ಬೇಕು, ಎಲ್ಲಿ ಏನ್ ಮಾತಾಡ್ಬೇಕು, ಯಾವ ವಸ್ತ್ರಧಾರಣೆ ಇರಬೇಕು, ಯಾವ್ದು ಇದಿರ್ಬೇಕು ಅನ್ನೋಂಥ ಸೂಕ್ಷ್ಮತೆ ಇಲ್ಲದೆ ಇರುವಂತ ಈ ಕಾಲದ ಯುವತಿ ಯುವಕರು ಆ ಕೂದಲು ಬಿಟ್ಕೊಂಡು ಏನಾದ್ರು ಹೋಗಿದ್ದಾರೆ ಅಂತಂದ್ರೆ ಆ ದೇವಸ್ಥಾನದಲ್ಲಿರುವಂತ ಮೂಲ ವಿರಾಟಿನ ಶಕ್ತಿ ಅಂತಂದ್ರೆ ಇನ್ನಷ್ಟು ಕೆಲವಷ್ಟು ಕಾರಣಗಳಿದೆ. ಇದೂ ಕೂಡ ಒಂದು ಕಾರಣ. ಏನು ಕೂದಲು ಬಿಟ್ಕೊಂಡು ಹೋದ್ರೆ ಅಲ್ಲಿರುವಂತ ದೈವ ಸಾನ್ನಿಧ್ಯ, ಆ ಶಕ್ತಿನೇ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕೆಲವಷ್ಟು ವರ್ಷಗಳಿಗೊಮ್ಮೆ ಕುಂಭಾಭಿಷೇಕ ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ. ಯಾಕೆ ಮಾಡ್ತಾರೆ ಅಂತಂದ್ರೆ ಮತ್ತೆ ಶಕ್ತಿಯನ್ನು ತುಂಬೋದಕ್ಕೋಸ್ಕರ. ನೋಡ್ರಿ, ಕೆಲವಷ್ಟು ನಮ್ಮ ಶಾಸ್ತ್ರಗಳು ಯಾವಾಗ ಕೂದಲನ್ನು ಬಿಟ್ಕೊಳೋದಕ್ಕೆ ಏನು ಅನುಮತಿ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಕಳೆಲ್ಲರೂ ಕ್ಷೇಮವಾಗಿರ್ಬೇಕು. ತಾಯಿ ಎದುರಿಗೆ ಮಕ್ಕಳೇನಾದ್ರೂ ದೇಹವನ್ನು ಬಿಟ್ಟಾಗ ಆಗ ಕೂದಲನ್ನು ಬಿಟ್ಕೊಂಡು, ಗಂಡ ಹೋಗಿರುವಂತ ಸಮಯದಲ್ಲಿ ಕೂದಲನ್ನು ಬಿಟ್ಕೊಂಡು ನಾವು ಅಳಬಹುದು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸ್ವಂತ ಪ್ರಯೋಜನಕ್ಕೋಸ್ಕರ, ನಮ್ಮ ಮಕ್ಕಳ ಒಂದು ಯೋಗಕ್ಷೇಮಕ್ಕೋಸ್ಕರ ದಯಮಾಡಿ ನಮ್ಮ ಕೂದಲನ್ನುವಂಥದ್ದನ್ನ ಯಾವ ಸಮಯದಲ್ಲಿ ಯಾವ ತರ ಅಂತಂದ್ರೆ ಈಗಿನ ತನಕ ತಿಳಿದರೆ ಮಾಡಿರ್ತೀವಿ. ಅಂತಂದ್ರೆ ಈಗಿನ ಮಕ್ಕಳೆಲ್ಲರೂ ಬಹಳ ಒಳ್ಳೆಯವರೇ ಆಗಿರ್ತಾರೆ. ಹುಟ್ಟದಾಗಿಂದಲೂ ಯಾರು ಕೆಟ್ಟವರಾಗಿರೋದಿಲ್ಲ. ಆದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳಿಸಿರೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಕ್ಷೇಮವನ್ನು ನಾವು ನೋಡ್ಕೊಳ್ತಾ, ನಮ್ಮ ಕುಟುಂಬ ಕ್ಷೇಮವನ್ನು ನಾವು ನೋಡ್ಕೊಳೋದಕ್ಕೋಸ್ಕರ ಕೆಲವಷ್ಟು ಆಚಾರ ವಿಚಾರಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇದೇನು ಕಷ್ಟವಾಗಿರುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಯಾವತ್ತೂ ಹೇಳೋದಿಲ್ಲ. ಇದು ನಮ್ಮ ಸ್ವಂತ ಆರೋಗ್ಯ, ನಮ್ಮ ಸ್ವಂತ ಪ್ರಯೋಜನಕ್ಕೋಸ್ಕರನೇ ಏನು ಶಾಸ್ತ್ರಗಳು ಹೇಳಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹೆಣ್ಣು ಮಕ್ಕಳನ್ನ ಏನಪ್ಪಾ ಈ ತರ ಕಟ್ ಹಾಕಿದ್ದಾರೆ, ಏನಪ್ಪಾ ಈ ತರ ಏನು ಬೇಡ ಅಂತಂತಾರೆ, ನಮ್ಮ ಸ್ವತಂತ್ರ ಇಲ್ಲ ಅಂತ ಹೇಳೋದಕ್ಕಲ್ಲ, ನಮ್ಮ ಆರೋಗ್ಯದ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ದಿತಿ ಕೋಪದಿಂದ ತಪಸ್ಸನ್ನು ಮಾಡಲು ಬಂದಿರ್ತಾರೆ ಇಂದ್ರನನ್ನು ಸಾಯಿಸೋದಕ್ಕೂ. ಇಂದ್ರನನ್ನು ಸಾಯಿಸುವಂತ ಒಂದು ಮಗನನ್ನು ಹೇರೋದಕ್ಕೋಸ್ಕರ ಹಾಗೆ ತಪಸ್ವಿ ಆಗಿರೋದ್ರಿಂದ 1000 ವರ್ಷಗಳು ಆ ಗರ್ಭದಲ್ಲಿ ಪಿಂಡವನ್ನು ಹೊರುವಂತ ಶಕ್ತಿ ಇರುತ್ತೆ. ಹೀಗೆ ಪ್ರಹ್ಲಾದರನ್ನು ಕೂಡ ನೀಲಾದೇವಿ ಏನು ಕೆಲವು 10,000 ವರ್ಷಗಳು ತನ್ನ ತೊಡೆಯಲ್ಲಿ ಬಚ್ಚಿಟ್ಟಿದ್ಲು ಅಂತ ಕೇಳ್ಬೋದಾಗುತ್ತೆ. ಅಂತಂದ್ರೆ ನಾವು ದಿತಿದೇವಿ 1000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಈಗಿನ ಅವರು ತಪಸ್ಸನ್ನು ಮಾಡೋದಿಲ್ವಲ್ಲ, ತಪಸ್ವಿಗಳಿಗೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಅಂತ ನನಗೆ ಒಂದು ಅನುಮಾನ ಬಂದಿರ್ಬೋದೇನೋ. ಅದನ್ನ ನಾನು ಅನುಮಾನ ತೀರಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂತರ
ಪಿಂಡವನ್ನು ಕತ್ತರಿಸಿದ ನಂತರ ಆಕೆ ಭಗವಂತನ ನಾಮಸ್ಮರಣೆ ಮಾಡಿರೋದ್ರಿಂದ ಆಕೆ ಚಿತ್ತಶುದ್ಧಿಯಾಗಿರೋದ್ರಿಂದ ತನ್ನ ತಪ್ಪನ್ನು ತಾನೇ ಒಪ್ಕೊಂಡು, ನಾನೇ ನಿಂಗೆ ಅವಕಾಶ ಕೊಟ್ಟೆ ಕಂದ, ನಿನಗೆ ನಾನು ಕೂದಲು ಬಿಟ್ಕೊಂಡೇ ಇದ್ದಿದ್ರೆ ನಿಂಗೆ ಈ ಅವಕಾಶ ಬರ್ತಾ ಇರ್ಲಿಲ್ವಲ್ಲ ಅಂತಂತ ಹೇಳಿ ತನ್ನ ತಪ್ಪನ್ನು ತಾನು ಒಪ್ಕೊಂಡಿರುವಂತ ಮನಃಶಾಂತಿ ಆಗಿರುವಂತ ಒಂದು ಸ್ಥಿತಿ ಅಂತಂದ್ರೆ ಚಿತ್ತಶುದ್ಧಿ ಅಂತ ಅನ್ನುವಂಥದ್ದು ಬಹಳನೇ ಒಂದು ದೊಡ್ಡ ಜ್ಞಾನ ಅನ್ನುವಂಥದ್ದು. ದುಡ್ಡು ಇರ್ಬೋದು, ಎಲ್ಲ ಇರ್ಬೋದು, ಆದ್ರೆ ಒಂದು ಜ್ಞಾನ ಅನ್ನುವಂಥದ್ದು ಎಲ್ಲಾ ಕಾಲದಲ್ಲೂ ಮನ್ನಣೆ ಇರುವಂಥದ್ದು ಗುಣ ಅನ್ನುವಂಥದ್ದು. ಅದಕ್ಕೋಸ್ಕರನೇ ಭಗವಂತನ ನಾಮಸ್ಮರಣೆಯಿಂದ ಈಕೆ ಇಷ್ಟು ಶಾಂತವಾಗಿ ತನ್ನ ತಪ್ಪನ್ನು ತಾನು ಒಪ್ಕೊಳ್ತಾಳೆ. ಆಗ ಇಂದ್ರನಿಗೆ ನೀನು ಕತ್ತರಿಸದೆ ಆದರೆ ಮರುತ್ತುಗಳಾಗಿ ಇರುವಂತೆ ವರವನ್ನು ನೀಡು ಅಂತ ಹೇಳ್ತಾರೆ. ಮರುತ್ತರು ಅಂತಂತಂದ್ರೆ ನಮ್ಮ ಕಣ್ಣಿನ ರೆಪ್ಪೆ ಮೇಲಕ್ಕೆ ಬಂದು ಕೆಳಗಡೆಗೆ ಹುಡುಕೊಳ್ಳೋದಕ್ಕೆ ಗಾಳಿ ಬೇಕಾಗುತ್ತೆ, ಮತ್ತೆ ನಮ್ಮ ಚರ್ಮದಿಂದಲೂ ಗಾಳಿ ಹೋಗ್ತಾ ಇರುತ್ತೆ, ಮತ್ತೆ ನಾವು ಒಣಗಾಕಿರುವಂತ ಬಟ್ಟೆಗಳು 1 ಗಂಟೆ ನಂತರ ಅದಿರುವಂತ ಒದ್ದೆನೆ ಹೋಗ್ಬಿಡುತ್ತೆ, ತ್ಯಾವನೆ ಹೋಗ್ಬಿಟ್ಟಿರುತ್ತೆ, ಮತ್ತೆ ನದಿಗಳಿಂದ ನೀರು ಆವಿ ಹೋಗ್ತಾ ಇರುತ್ತೆ. ಮತ್ತೆ ವಾಯುಸ್ಕಂದ ಅಂತಂತಂದ್ರೆ ಬಹಳನೇ ಇದು ವಾಯುಗಳಿಗೆ ಉಪಾಧಿಕಾರಿಗಳಾಗಿ ಅಂತಂದ್ರೆ ಅಸಿಸ್ಟೆಂಟ್ಗಳಾಗಿ ಮರತ್ತುಗಳು ಮಾಡ್ತಾರೆ ಅಂತಂತಂದು ಈಗಿನ ಒಂದು ಮರತ್ತುಗಳು 7 ಜನ ಮರತ್ತುಗಳು ಅಂದ್ರೆ 7 ತರದ ವಾಯುಗಳು ಇದಾವೆ ಅಂತಂತಂದು ಈಗಿನ ಕಾಲದ ಒಂದು ವಿಜ್ಞಾನಿಗಳು ಕೂಡ ಒಪ್ಕೊಳ್ಳೋದು ಉಂಟು. ಈ ತರ ಒಂದೊಂದು ಕಾರ್ಯಕ್ಕೆ ಅಂತಂದ್ರೆ ಸೃಷ್ಟಿ ಕಾರ್ಯದಲ್ಲಿ ಈ ಒಂದು ವಾಯುಗೆ ಸಹಕಾರ ಮಾಡುವಂತ ಮರುತ್ತರಾಗಿ ಏನು ಬದಲಾವಣೆ ಆಗ್ತಾರೆ ದ್ವಿತೀಯ ಸಂತಾನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೀಗೆ ನೋಡ್ರಿ 999 ವರ್ಷಗಳು ತಪಸ್ಸು ಮಾಡಿರುವಂತಹ ನಗರವೇ ವಿಶಾಲ ನಗರ ಅಂತಂದ್ರೆ ಬದ್ರಿ. ಯಾರು ಚಾರುಧಾಮ್ ಅಂತ ಅಂತಾರಲ್ಲ, ಯಾರಾದ್ರೂ ಬದ್ರಿ ಇದಕ್ಕೆ ಕೇದಾರ್ನಾಥ್ ಬದ್ರಿನಾಥ್ ಹೋಗ್ತಾರಲ್ವ, ಜಯ ಜಯ ವಿಶಾಲ ಬದ್ರಿನಾಥ್ ಅಂತ ಹೇಳ್ಬೇಕು ಅಂತಂತಂದು ಕಂಚಿ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಭಾರತಿ ಸ್ವಾಮಿಗಳು ಇದೇ ರೀತಿ 1000 ವರ್ಷಗಳು ಇಂದ್ರ ಸೇವೆ ಮಾಡ್ಬೇಕಾದ್ರೆ ಇದೇ ಪ್ರದೇಶ ಅಂತ ಅವರು ಹೇಳಿದಾರಂತೆ. ಮಹಾನ್ ತಪಸ್ವಿಗಳು ನಡೆದಾಡಿರುವಂತ ಕಾಮಾಕ್ಷಿ ಸ್ವರೂಪಿಗಳು ಅವ್ರು ಹೇಳಿದ್ದಾರೆ ಅಂತಂದ್ರೆ ತಪ್ಪಿರೋದಕ್ಕಾಗುತ್ತಾ ಅವ್ರು ಒಂದತ್ರ ಬಂಡೆ ಕಲ್ಲ ಹತ್ರ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡ್ಬಿಟ್ಟು ಅಂತರ್ವಾಹಿನಿಯಾಗಿ ನದಿ ಓಡ್ತಾ ಇದೆ ಅಂತಂತ ಹೇಳಿರುವಂತ ಮಹಾನುಭಾವರು. ಮತ್ತೆ ಕೆಲವಷ್ಟು ಕಡೆ ಸುಬ್ರಹ್ಮಣ್ಯ ಸ್ವಾಮಿದು, ಹಲವಷ್ಟು ಕಡೆ ಸುಬ್ರಹ್ಮಣ್ಯ ಸ್ವಾಮಿದು ಭೂಗತವಾಗಿ ಅಂತಂದ್ರೆ ಭೂಮಿಯಲ್ಲಿ ವಿಗ್ರಹ ಇದೆ ತೆಗೀರಿ ಅಂತ ಹೇಳಿರುವಂತ ಮಹನೀಯರು, ಅಂತರ್ದೃಷ್ಟಿ ಇರುವಂತವ್ರು. ಆ ಮಹನೀಯರ ಶಕ್ತಿ, ಮಹನೀಯರ ತಪಸ್ಸು ನಾವು ಹೇಳಲು ಸಾಧ್ಯವಾಗುತ್ತಾ? ಇಲ್ಲಿಗೆ ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿದ್ದೆ